ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರರವರ ಸೂಚನೆಯ ಮೇರೆಗೆ ಎಸ್ಐಆರ್ ಮಹಾಸಂಪರ್ಕ ಅಭಿಯಾನದ ಅಂಗವಾಗಿ ಹೊಳಲ್ಕೆರೆ ನಗರದ ವಿವಿಧ ವಾರ್ಡ್ಗಳ ಮತಗಟ್ಟೆಗಳ ಮನೆಗಳಿಗೆ ಬಿಜೆಪಿ ಯುವ ಮುಖಂಡರಾದ ಎಂಸಿ ರಘುಚಂದನ್ ರವರು ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಯನ್ನು ಮತದಾರರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹೊಳಲ್ಕೆರೆ ಮಂಡಳ ಅಧ್ಯಕ್ಷರಾದ ಡಿಬಿ ಕುಮಾರ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರವೀಣ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಎಚ್ಬಿ ವಿಜಯಕುಮಾರ್, ಯುವ ಮೋರ್ಚಾ ಅಧ್ಯಕ್ಷರಾದ ಪ್ರತಾಪ್, ಪುರಸಭೆ ಸದಸ್ಯರುಗಳಾದ ಅಶೋಕ್, ಮುರುಗೇಶ್, ಮಲ್ಲಿಕ್ ಸ್ವಾಮಿ, ಬಸವರಾಜ್ ಯಾದವ್, ವಿವಿಧ ಸಮಾಜದ ಮುಖಂಡರು ಹಾಗೂ ತಾಲೂಕಿನ ಬಿಜೆಪಿಯ ಎಲ್ಲ ಮೋರ್ಚಾದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಸ್ಐಆರ್ ಮಹಾಸಂಗಮ ಮಾಡಬೇಕು. 25-26ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಇವತ್ತು ಎಸ್ಐಆರ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಫೋಟೋಗಳನ್ನು ಸರಳ ಆ್ಯಪ್ ಮುಖಾಂತರ ಅಪ್ಲೋಡ್ ಮಾಡಬೇಕಂತ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಹೊಳಲ್ಕೆರೆ ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ವಿ. ಎಸ್ಐಆರ್ ಒಂದು ಮತದಾನ ಜಾಗೃತಿ ಸಣ್ಣ ಕಾರ್ಯಕ್ರಮ. ಯಾರ್ಯಾರು ಮತದಾರರ ಪಟ್ಟಿಯಲ್ಲಿದ್ದಾರೆ ಅವರ ಮತದಾರರ ಅರ್ಜಿಗಳನ್ನು ಮತ್ತು ಅವರ ವೋಟರ್ ಐಡಿಗಳನ್ನು ಪರಿಷ್ಕರಿಸಿಕೊಂಡು ಯಾರೆಲ್ಲೋ ಡಬಲ್ ವೋಟ್ ಆಗಿದ್ದಾವೆ, ಕ್ರಾಸ್ ವೋಟ್ ಆಗಿದ್ದಾವೆ ಎಲ್ಲದನ್ನು ತೆಗೆದು ಈ ದೇಶಾದ್ಯಂತ ಕೇಂದ್ರ ಚುನಾವಣಾ ಆಯೋಗ ಕರೆ ಕೊಟ್ಟಿದೆ ಎಸ್ಐಆರ್ ಪ್ರಕ್ರಿಯೆ ಮಾಡಿ. ಆ ನಿಟ್ಟಿನಲ್ಲಿ ಇವತ್ತು ಹೊಳಲ್ಕೆರೆ ಟೌನ್ನ 8ನೇ ವಾರ್ಡ್ನಲ್ಲಿ ಇವತ್ತೆಲ್ಲ ಸೇರಿಕೊಂಡು ಸುಮಾರು ಒಂದು 200-300 ಜನ ಕಾರ್ಯಕರ್ತರು, ನಗರ ಅಧ್ಯಕ್ಷರು ಮತ್ತು ಕೌನ್ಸಿಲರ್ಗಳು, ಪುರಸಭೆ ಮಾಜಿ ಅಧ್ಯಕ್ಷರು ಮತ್ತು ಭಾಳಷ್ಟು ಯುವ ಮೋರ್ಚಾ ಕಾರ್ಯಕರ್ತರು ಇವತ್ತೆಲ್ಲ ಸೇರಿಕೊಂಡು